ಯಾರು ತಾನು ಸ್ಟ್ರಾಂಗ್ ಅಂತ ಹೇಳ್ಕೊಳ್ತಾರೋ ಅವ್ರು ವೀಕೆ ಆಗಿರ್ತಾರೆ. ಮೋದಿಜಿಯವರು ಬಲಿಷ್ಠ ನಾಯಕ ಅನ್ನೋದು ಬರೀ ನಮ್ಮ ಪಕ್ಷ, ನಾವು ಕಾರ್ಯಕರ್ತರು, ನಾವು ಮಾತ್ರ ಹೇಳ್ತಿರೋದಲ್ಲ. ದೇಶದ ಜನ ಮತ್ತು ವಿಶ್ವದ ಅಗ್ರಗಣ್ಯ ನಾಯಕರು ಮೋದಿಯವ್ರನ್ನ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು, ಮೋದಿ ಇಸ್ ದ ಬಾಸ್ ಅಂತ ಹೇಳಿ. ಅಮೆರಿಕನ್ ಪ್ರೆಸಿಡೆಂಟ್ ಹೇಳಿದರು ಸಾರ್ವಜನಿಕವಾಗಿ, ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದರು. ನೀವು ಒಬ್ಬ ವಿಶ್ವದ ಪ್ರಖ್ಯಾತ ನಾಯಕ ಅಂತ ಹೇಳಿ. ಇಸ್ರೇಲಿಗೆ ಹೋದಾಗ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನೀವು ನಮ್ಮ ದೇಶದಲ್ಲೂ ಎಲೆಕ್ಷನ್ ಅಲ್ಲಿ ಗೆಲ್ಬಹುದು, ಅಷ್ಟು ನೀವು ಪಾಪ್ಯುಲರ್ ಇದ್ದೀರಿ ಅಂತ ಹೇಳಿ. ಬರೀ ಇದು ಹೊಗಳಿಕೆ ಮಾತು ಮಾತ್ರ ಅಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಆದಮೇಲೆ ಜಗತ್ತಿನ 11 ರಾಷ್ಟ್ರಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾವೆ. ಅತಿ ಹೆಚ್ಚು ವಿದೇಶದ ನಾಗರಿಕ ಪ್ರಶಸ್ತಿಯನ್ನ ಪಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಷ್ಟು ಮಾತ್ರ ಅಲ್ಲ, ಅಮೆರಿಕ ಹೇಳ್ತು, ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಮಯದಲ್ಲಿ ರಷ್ಯಾ ನ್ಯೂಕ್ಲಿಯರ್ ಬಾಂಬ್ನ ಉಪಯೋಗಿಸಕ್ಕೆ ಹೊರಟಾಗ ಅದನ್ನು ತಪ್ಪಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಧ್ಯಪ್ರವೇಶದಿಂದ ಅದು ತಪ್ಪಿತು ಅಂತ ಅಮೆರಿಕ ಹೇಳ್ತು. ಇತ್ತೀಚೆಗಷ್ಟೇ ಕತಾರ್ನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದಂತ ನೌಕಾಸೇನೆಯ ನಿವೃತ್ತ ಅಧಿಕಾರಿಗಳನ್ನ ಮರಣದಂಡನೆಯಿಂದ ಬಿಡಿಸಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ 48 ಗಂಟೆಗಳ ಕಾಲ ಯುದ್ಧ ನಿಲುಗಡೆ ಮಾಡಿ 23,000ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳನ್ನ ಆಪರೇಷನ್ ಗಂಗಾದ ಮೂಲಕ ಸುರಕ್ಷಿತವಾಗಿ ದೇಶಕ್ಕೆ ಕರ್ಕೊಂಡು ಬಂದರು. ಇದೇ ರೀತಿ ಸಿರಿಯಾ, ಇಸ್ರೇಲ್, ಸುಡಾನ್, ಆಫ್ಘಾನಿಸ್ತಾನ ಇತ್ಯಾದಿ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದರು. ಎರಡ್ 2014ಕ್ಕೆ ಮುಂಚೆ ಗ್ಲೋಬಲ್ ರೇಟಿಂಗ್ ಕಂಪನಿಗಳು ಭಾರತವನ್ನ ಫ್ರಜೈಲ್ 5 ಎಕಾನಮಿ ಲಿಸ್ಟ್ ಒಳಗೆ ಹಾಕ್ಬಿಟ್ಟಿದ್ರು. ಫ್ರಜೈಲ್ 5ನಿಂದ ಸ್ಟ್ರಾಂಗ್ 5 ಎಕಾನಮಿಗೆ ಭಾರತ ಬಂದಿದೆ. ಇನ್ನು ಕೆಲವೇ 1-2 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ನಾವು ದಾಪುಗಾಲು ಇಡ್ತಾ ಇದ್ದೀವಿ. 2014ರಲ್ಲಿ $322 ಬಿಲಿಯನ್ ವಿದೇಶಿ ವಿನಿಮಯ ಇದ್ರೆ ಇವತ್ತು $636 ಬಿಲಿಯನ್ ವಿದೇಶಿ ವಿನಿಮಯ ಇದೆ. ಎಕ್ಸ್ಪೋರ್ಟ್ನಲ್ಲಿ ಅಂದ್ರೆ ರಫ್ತಿನಲ್ಲಿ ನಾವು ಇದುವರೆಗಿನ ಎಲ್ಲ ದಾಖಲೆಗಳನ್ನು ಮುರಿದಿದ್ದೇವೆ. $776 ಬಿಲಿಯನ್ ಭಾರತ ರಫ್ತು ಮಾಡಿದೆ. G20 ಯಶಸ್ವಿಯಾಗಿ ನಡೆಸಿ ಭಾರತದ ನಾಯಕತ್ವವನ್ನು ಸಾಬೀತುಪಡಿಸಿದೆ. ಒಂದು ಕಾಲದಲ್ಲಿ 98% ಮೊಬೈಲ್ ಇಂಪೋರ್ಟ್ ಆಗ್ತಿದ್ರೆ ಸ್ಟ್ರಾಂಗ್ PM ಮೇಕ್ ಇನ್ ಇಂಡಿಯಾ ಕರೆಯ ಮೂಲಕ ಇವತ್ತು 98% ಮೊಬೈಲ್ ಭಾರತದಲ್ಲೇ ತಯಾರಾಗ್ತಾ ಇದೆ. ಕೋವಿಡ್ ವ್ಯಾಕ್ಸಿನ್ ಒಂದಲ್ಲ 2 ವ್ಯಾಕ್ಸಿನ್ ಅನ್ನ ಭಾರತದಲ್ಲಿ ತಯಾರಿಸಿ 140 ಕೋಟಿ ಜನರಿಗೆ ಉಚಿತವಾಗಿ ವಿತರಣೆ ಮಾಡಿ 100ಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ಮೈತ್ರಿಯ ಮೂಲಕ ವ್ಯಾಕ್ಸಿನ್ ಕೊಟ್ವಿ.
ಇವತ್ತು ಭಾರತ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಆರ್ಥಿಕ ಶಕ್ತಿ. ಅಷ್ಟು ಮಾತ್ರ ಅಲ್ಲ, ಭಯೋತ್ಪಾದನೆಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿದ್ದೇವೆ. ಇವತ್ತು ಭಾರತವೂ ಸುರಕ್ಷಿತವಾಗಿದೆ, ಭಾರತೀಯರು ಸುರಕ್ಷಿತವಾಗಿದ್ದಾರೆ, ಭಾರತದ ಆರ್ಥಿಕತೆಯೂ ವೇಗಗತಿಯಲ್ಲಿ ಬೆಳೀತಾ ಇದೆ. ಬಡವರಿಗೆ ಬಲ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ನರೇಂದ್ರ ಮೋದಿಜಿಯವರ ಸಾಧನೆಯ ಪಟ್ಟಿಯನ್ನ ಗುಣಗಾನ ಮಾಡಕ್ ಹೋದ್ರೆ ಇಂಥ ನೂರಾರು ಉದಾಹರಣೆಗಳು ನಾವು ಕೊಡಬಹುದು. ಅವ್ರ ಸ್ಟ್ರಾಂಗ್ ಅನ್ನೋದನ್ನ ದೇಶದ ಜನ ತನ್ನ ಅಭಿಮಾನದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶದ ನಾಯಕರು ಸಾರ್ವಜನಿಕ ಪ್ರಶಂಸೆಯ ಮೂಲಕ ಮೋದಿ ಇಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ಒಪ್ಕೊಂಡಿದ್ದಾರೆ. ಇನ್ನ ನಾನೇ ಸ್ಟ್ರಾಂಗ್ ಅಂತ ಹೇಳ್ಕೊಂಡಿರುವ CM ಸಿದ್ದರಾಮಯ್ಯನವರೇ, ನಿಮ್ಮ ಪರಿಸ್ಥಿತಿ ಏನಿದೆ? ನಾನೇ 5 ವರ್ಷ CM ಅಂತ ಹೇಳುವ ಮತ್ತು ಹೇಳಿಸಿಕೊಳ್ಳುವ ಸ್ಥಿತಿ ನಿಮ್ದಾಗಿದೆ. 5 ವರ್ಷ CM ಆಗಿರ್ತೀರಿ ಅನ್ನೋ ಖಾತ್ರಿಯೇ ಇಲ್ಲ. ನಾನೇ 5 ವರ್ಷ ಅಂತ ಹೇಳುವ ಮತ್ತು ಹೇಳಿಸಿಕೊಳ್ಳುವ ಸ್ಥಿತಿ ನಿಮ್ಮದು. ದುರ್ಬಲ ಆಡಳಿತ. ನಿಮ್ಮ ಈ 1 ವರ್ಷದ 10 ತಿಂಗಳ ಆಡಳಿತ ನೋಡಿದ್ರೆ ಆಡಳಿತದ ಹಿಡಿತವೇ ನಿಮಗೆ ಸಿಕ್ಕಿಲ್ಲ. ನೀವೇ ನೇಮಕ ಮಾಡ್ಕೊಂಡಿರ್ತಕ್ಕಂಥ ಪೊಲಿಟಿಕಲ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಸಲಹೆಗಾರರು ಅವರು ನಿಮ್ಮ ಗುಣಗಾನ ಮಾಡಿದ್ದಾರೆ. ನಿಮ್ಮ ಆಡಳಿತದ ಗುಣಗಾನ, ಅಭಿವೃದ್ಧಿಗೆ 1 ಕಾಸು ಬಿಡಿ ಕಾಸು ಕೊಡ್ತಾ ಇಲ್ಲ ಅನ್ನುವ ಗುಣಗಾನವನ್ನು ಅವರೇ ಮಾಡಿದ್ದಾರೆ. ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಹಿರಿಯ ಸಚಿವರು ಮತ್ತು ಶಾಸಕರೇ ನಿಮ್ಮ ಆಡಳಿತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮ್ಮ ಸ್ಟ್ರಾಂಗ್ ಆಡಳಿತಕ್ಕೆ. ನಿಮ್ಮ ಸರ್ಕಾರದ ನೀತಿಯ ಪರಿಣಾಮವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಬೆತ್ತಲೆ ಮೆರವಣಿಗೆ ನಡೆಯುತ್ತೆ. ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋ ಅನುಮಾನ ಬರುವ ರೀತಿಯಲ್ಲಿ ನಿಮ್ಮ ಆಡಳಿತ ಹದಗೆಟ್ಟಿದೆ. ಹನುಮಾನ್ ಚಾಲಿಸ ಹಾಕೋದು ಕೂಡ ಗಲಭೆಗೆ ಕಾರಣ ಆಗತ್ತೆ. ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇನ್ನೇನು ಬೇಕು? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋಕ್ಕೆ ಇನ್ನೇನು ಸಾಕ್ಷಿ ಬೇಕು? ಮುಖ್ಯಮಂತ್ರಿಗಳ ಜೊತೆಗೆ ಶಾಡೋ ಮುಖ್ಯಮಂತ್ರಿ, ಸೂಪರ್ CM ಇವರೆಲ್ಲರೂ ಸಕ್ರಿಯವಾಗಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ದುರ್ಬಲ ಆಗಿದ್ದಾರೆ ಅಂತಾನೆ ಅರ್ಥ. ಯಾವಾಗ ಮುಖ್ಯಮಂತ್ರಿ ದುರ್ಬಲ ಆಗ್ತಾರೆ ಆಗ ಶಾಡೋ ಮುಖ್ಯಮಂತ್ರಿ, ಸೂಪರ್ CMಗಳೆಲ್ಲ ಹುಟ್ಕೊಳ್ತಾರೆ. ನಿಮ್ಮ ಎದುರುಗಡೆನೆ ದಲಿತ CM ಬೇಕು ಅಂತ ಕೂಗ್ತಾರೆ ಅಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂತಾನೆ ಅರ್ಥ. ನಿಮ್ಮದೇ ಸಂಪುಟದ ಸಚಿವರು ದಲಿತ CM ಬೇಕು ಅಂತ ಅಂತಾರೆ ಅಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಅವ್ರು ಇಟ್ಟಿಲ್ಲ ಅಂತ ಲೆಕ್ಕ. ಬಹುಶಃ ನನಗನ್ಸುತ್ತೆ ನಿಮಗೆ ರಾಜಕೀಯ ಅಭದ್ರತೆ ಕಾಡ್ತಾ ಇದೆ. ಆ ರಾಜಕೀಯ ಅಭದ್ರತೆ ಕಾಡ್ತಿರೋದ್ರಿಂದ ನಾನ್ ಸ್ಟ್ರಾಂಗು ಅಂತ ಹೇಳ್ಕೊಳ್ಳುವ ಅಗತ್ಯತೆ ಬಂದಿರಬಹುದು ಅಂತ ನನಗೆ ಅನುಮಾನ. ಇನ್ನು ನಿಮ್ಮ ಒಡ್ಡೋಲಗದಲ್ಲಿ ಮುಂಚಿಂದಲೂ ನಗರ ನಕ್ಸಲರು ಇದ್ರು. ಈಗ ಅವ್ರಿಗೆ ಕೆಲವು ಆಯಕಟ್ಟಿನ ಜಾಗನೂ ಕೊಟ್ಬಿಟ್ಟಿದ್ದೀರಿ, ಅರ್ಬನ್ ನಕ್ಸಲರಿಗೆ, ನಗರ ನಕ್ಸಲರಿಗೆ. ಹಾಗಾಗಿ ರಾಜ್ಯ ಬಿಟ್ಟು ಓಡೋಗಿದ್ದಂತ ನಕ್ಸಲರು ರಾಜ್ಯಕ್ಕೆ ಪರ್ಮಿಟ್ ತಗೊಂಡು ರಾಜಾರೋತ್ಸವವಾಗಿ ಬರ್ತಾ ಇದ್ದಾರೆ. ಕೊಡಗಿನಲ್ಲಿ ಎಂಟ್ರಿ ಆಗಿರೋದು ನಕ್ಸಲ್ ಆಕ್ಟಿವಿಟೀಸು. ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಅನ್ನೋದು ಆಲ್ಮೋಸ್ಟ್ ನಿಂತು ಹೋಗಿತ್ತು. ತಮ್ಮ ದುರ್ಬಲ ಆಡಳಿತದ ಪರಿಣಾಮ ನಕ್ಸಲರು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ. ಇನ್ನು ನೀವೇ ಡಿಕ್ಲೇರ್ ಮಾಡಿದ್ದೀರಿ ಬರ. 222 ತಾಲೂಕುಗಳಿಗೂ ಹೆಚ್ಚು ತಾಲೂಕುಗಳಲ್ಲಿ ಬರ ಅಂತ ನೀವೇ ಡಿಕ್ಲೇರ್ ಮಾಡಿದ್ದೀರಿ. ನಿಮ್ಮ ಅಸಮರ್ಪಕ ಬರ ನಿರ್ವಹಣೆ ಕಾರಣದಿಂದ ಜನ ಗುಳೆ ಹೋಗ್ತಾ ಇದ್ದಾರೆ. ರಾಜ್ಯದ 7,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ.
ಯಾವ ಸಚಿವರ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಬೆಂಗಳೂರಿನ ಇತಿಹಾಸದಲ್ಲಿ ಈ ಪ್ರಮಾಣದ ಕುಡಿಯೋ ನೀರಿನ ಹಾಹಾಕಾರ ಯಾವ ಕಾಲದಲ್ಲೂ ಇರಲಿಲ್ಲ. ನೀವು ಕಾವೇರಿ ನೀರನ್ನು ಕೇಳೋಕ್ ಮುಂಚೆ ಬಿಟ್ಟಾಗ್ಲೇನೆ ನೀವೇ ಸ್ಟ್ರಾಂಗು ಅಂತ ಅರ್ಥ ಆಗುತ್ತೆ. ತಮಿಳ್ನಾಡಿಗೆ ಕಾವೇರಿ ನೀರನ್ನ ತಮಿಳ್ನಾಡು ಕೇಳೋದಕ್ಕೆ ಮುಂಚೆ ಬಿಟ್ರಿ, ಅದರಿಂದಲೇ ನೀವೆಷ್ಟು ದುರ್ಬಲ ಅಥವಾ ನೀವೆಷ್ಟು ಸ್ಟ್ರಾಂಗ್ ಅನ್ನೋದು ಅರ್ಥ ಆಗುತ್ತೆ. ಕುಡಿಯೋ ನೀರಿನ ಅಥವಾ ನೀರಿನ ಸಮಸ್ಯೆಯಿಂದ ರಾಜ್ಯಕ್ಕೆ ಹೊಸ ಕೈಗಾರಿಕೆಗಳು ಬರೋದು ಎರಡನೇ ಮಾತು. ಇರುವ ಕೈಗಾರಿಕೆಗಳು ಕೂಡ ಉತ್ಪಾದನೆಯನ್ನ ಸ್ಥಗಿತಗೊಳಿಸ್ತಾ ಇದ್ದಾವೆ, ನೌಕರರನ್ನ ರಜೆ ಮೇಲೆ ಕಳಿಸ್ತಾ ಇದ್ದಾರೆ. ಮತ್ತು ನಿಮ್ಮ ಸ್ಟ್ರಾಂಗ್ ಆಡಳಿತದ ಪರಿಣಾಮ 690ಕ್ಕೂ ಹೆಚ್ಚು ರೈತರು 10 ತಿಂಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಲವಾಗಿರ್ತಕ್ಕಂಥ ರೈತ ಸ್ನೇಹಿಯಾಗಿರ್ತಕ್ಕಂಥ ಆಡಳಿತದ ದುಷ್ಪರಿಣಾಮ 690ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಸಿದ್ರಾಮಿಕ್ಸ್ನ ಪರಿಣಾಮ 15 ರೂಪಾಯಿ ಇದ್ದಂತ ಪಾಣಿ ಬೆಲೆ, ರೈತ ತಗೊಳ್ಳೋ ಪಾಣಿ ಬೆಲೆ 50 ರೂಪಾಯಿ ಕೊಡಬೇಕಾಗಿದೆ. 20 ರೂಪಾಯಿ ಸ್ಟಾಂಪ್ ಪೇಪರು 100 ರೂಪಾಯಿ 200 ರೂಪಾಯಿಗೆ ಹೋಗಿದೆ. ವಿದ್ಯುತ್ ಶಕ್ತಿ ದರ ಆಲ್ಮೋಸ್ಟ್ ಡಬಲ್. ಎಕ್ಸೈಸ್ ಸುಂಕನ ಏರಿಸಿದ್ರಿ, ಮುದ್ರಾಂಕ ಸುಂಕನ ಏರಿಸಿದ್ರಿ, ನೀರು ಕೊಡದೇ ಇದ್ರೂ ನೀರಿನ ದರವನ್ನು ಹೆಚ್ಚಿಗೆ ಮಾಡಿದಿರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪ್ರಬಲವಾದ ಆಡಳಿತ ದಲಿತರ ಕಲ್ಯಾಣಕ್ಕಾಗಿ ಉಪಯೋಗ ಬೇಕಾದಂತ SCP TSP ಅನುದಾನವನ್ನ ಕಡಿತಗೊಳಿಸಿದೆ. 11,000 ಕೋಟಿ 22-23ನೇ ಸಾಲಿನಲ್ಲಿ, 14,000 ಕೋಟಿ 23-24ನೇ ಸಾಲಿನಲ್ಲಿ. ನಿಮ್ಮ ಸ್ಟ್ರಾಂಗ್ ಆಡಳಿತದ ಪರಿಣಾಮ. ಇಷ್ಟಾದ್ಮೇಲೂ ನಿಮಗೆ ನೀವೇ ಸ್ಟ್ರಾಂಗ್ ಅಂತ ಹೇಳ್ಕೊಂಡ್ರೆ ಜನ ಹಿಂದೆ ಮುಂದೆ ಎಲ್ಲ ನಗಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ 10 ತಿಂಗಳ ಆಡಳಿತವೇ ನೀವೆಷ್ಟು ದುರ್ಬಲ ಆಗಿದ್ದೀರಿ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದೆ. ಬಹುಶಃ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾರ್ವಜನಿಕ ಸಭೆಗಳಿಗೆ ಜನ ಬಂದು ತೋರಿಸ್ತಾ ಇರ್ತಕ್ಕಂಥ ಬೆಂಬಲ ನಿಮಗೆ ಭಯವನ್ನು ಉಂಟು ಮಾಡಿದೆ. ಆ ಭಯದಲ್ಲಿ ನಾನು ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಭಯ ನಿವಾರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ.